ಕೊಡಚಾದ್ರಿ ಬೆಟ್ಟ ಸಾಲುಗಳು ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದರಲ್ಲಿ ಕೊಡಚಾದ್ರಿ ಬೆಟ್ಟದ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 1343 ಮೀಟರ್. ಕೊಡಚಾದ್ರಿ ಬೆಟ್ಟವು ಪ್ರಸಿದ್ಧ ಯಾತ್ರಾ ಸ್ಥಳವಾದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಹಿನ್ನೆಲೆಯಲ್ಲಿದ್ದು ಪ್ರಕೃತಿಯ ಪ್ರಿಯರಿಗೆ ಹಾಗೂ ಚಾರಣಿಗರಿಗೆ ಹೇಳಿ ಮಾಡಿಸಿದ ಜಾಗ. ಕೊಡಚಾದ್ರಿ ಬೆಟ್ಟ ಸಾಲುಗಳು ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಬರುತ್ತದೆ. ಕೊಡಚಾದ್ರಿ ಬೆಟ್ಟದ ಮೇಲೆ ಸರ್ವಜ್ಞ ಪೀಠವೆಂಬ ಒಂದು ಸಣ್ಣ ದೇವಾಲಯವಿದೆ. ಈ ಜಾಗದಲ್ಲಿ ಭಗವಾನ್ ಶ್ರೀ ಶಂಕರಾಚಾರ್ಯ ಅವರು ತಪಸ್ಸು ಮಾಡಿದ್ದರು ಎಂಬ ಪ್ರತೀತಿ ಇದೆ. ಇದು ಸೌಪರ್ಣಿಕ ನದಿಯ ಉಗಮ ಸ್ಥಾನ. ಈ ಜಾಗವು ಹಲವಾರು ಜಾತಿಯ ಸಸ್ಯಗಳಿಗೆ ಹೆಸರುವಾಸಿಯಾಗಿದೆ. 20ನೇ ಶತಮಾನದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ವ್ಯಾಪಕವಾಗಿ ಸುತ್ತಾಡಿದ ಲೇಖಕ ಮತ್ತು ಪರಿಸರ ಪ್ರೇಮಿ ಡಾಕ್ಟರ್ ಶಿವರಾಮ ಕಾರಂತರು ಒಂದೆಡೆ ಇದನ್ನು ದಾಖಲಿಸಿದ್ದಾರೆ. ಸಹ್ಯಾದ್ರಿ ಈ ಭಾಗದಲ್ಲಿ ಮೇಲೆದ್ದಿರುವ 3 ಪರ್ವತ ಶಿಖರಗಳನ್ನು ಕಾಲ್ನಡಿಗೆಯಲ್ಲಿ ಏರಿದ ಡಾಕ್ಟರ್ ಕಾರಂತರ ಪ್ರಕಾರ ಕುದುರೆಮುಖ ಶಿಖರವು ಅತ್ಯಂತ ದೂರದ ಚಾರಣ. ಕೊಡಚಾದ್ರಿಯು ಇವೆಲ್ಲಕ್ಕಿಂತಲೂ ಚಂದದ ತಾಣವಾಗಿದೆ. ಬನ್ನಿ ನಾವು ಏನೆಂದು ತಿಳಿದು ಬಿಡೋಣ. 9 ಕಿಲೋಮೀಟರ್ ಇದೆ. ಇಲ್ಲಿಂದ 9 ಕಿಲೋಮೀಟರ್ ಇರುತ್ತೆ. ನಾವು ಕುಂದಾಪುರ ಕನ್ನಡಕ್ಕೆ. ಅಜ್ಜಿ ನಮಸ್ತೆ. ಲೈವ್ ಅಲ್ಲ, ವಿಡಿಯೋ ಯೂಟ್ಯೂಬ್ ಚಾನಲ್ ಇಂದ. ಏನ ಅಜ್ಜು ಕ್ರಿಯೇಷನ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಅಜ್ಜು ಕ್ರಿಯೇಷನ್. ಎಲ್ಲರೂ ಚೆನ್ನಾಗಿದ್ರೆ, ನಾನಂತೂ ತುಂಬಾ ಚೆನ್ನಾಗಿದ್ರೆ. ಇವತ್ತು ನಾವು ಹೋಗ್ತಾ ಇದ್ದೇವೆ ಕೊಡಚಾದ್ರಿಗೆ. ಫುಲ್ ಎಂಜಾಯ್ ಆಗಿರುತ್ತೆ ಈ ಬ್ಲಾಗ್. ನೋಡ್ತಾ ಇರಿ, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಫುಲ್ ಫನ್ ಆಗಿರುತ್ತೆ ಈ ಬ್ಲಾಗ್ ಅಲ್ಲಿ. ಎಂಜಾಯ್ ಮಾಡುವಷ್ಟು ಮಾಡ್ಬೋದು ನಾವು. ಗಂಟೆ ಎಷ್ಟಾಯ್ತಾ? 7:15 ಆಯ್ತು. ಕೊಡಚಾದ್ರಿಗೆ ಹೋಗಿ ಸಿಗ್ತೇವೆ. ಅಲ್ಲಿಂದ ನೋಡ್ತಾ ಇರಿ ನನ್ನ ಕಂಟಿನ್ಯೂ ಬ್ಲಾಗ್. ಫೈನಲಿ ನಾವು ಸೀದಾ ಎಲ್ಲಿ ಬಂತು ನೋಡಿ, ಕೊಲ್ಲೂರು. ಕೈಯೆಲ್ಲ ಮರಕಟ್ಟಿ ಅಂತ ಇಲ್ಲ, ಫುಲ್ ಚಳಿ. ಬರುವಾಗ ಫುಲ್ ಚಳಿ ಅಂದ್ರೆ ಚಳಿ. ಕೈಯೆಲ್ಲ ಎಂತ ಇಲ್ಲ, ಎಂತ ಕಚ್ಚರ ಗೊತ್ತಾದಿಲ್ಲ, ಹೊಡೆದ್ರು ಗೊತ್ತಾದಿಲ್ಲ, ಯಾರಿಗೂ ಹೊಡೆದ್ರು ಗೊತ್ತಾಗೋದಿಲ್ಲ. ಒಂದು ಮರಗಟ್ಟಿ ಫೈನಲಿ ಗಾಯ್ಸ್, ನಾವೀಗ ಅರ್ಧ ಗಂಟೆಯಲ್ಲಿ ತಲುಪುತ್ತೆ. ಪ್ಲಾಸ್ಟಿಕ್ ಬಿಸಾಡಬೇಡಿ, ಬಾಟ್ಲಿ ಬಿಸಾಡಬೇಡಿ ಅಂತ ಹೇಳ್ತಿದ್ದೆ, ಬೋರ್ಡ್ ಹಾಕಿರ. ಮಾಡುದು ಪೂರ್ತಿ ಬ್ಯಾಡ್ದಿದ್ದೆ ಮಾಡುದು. ದೊಡ್ಡಕ್ಕೆಲ್ಲ ಒಳ್ಳೆ ರೀತಿಯಲ್ಲಿ ಬೋರ್ಡ್ ಹಾಕುದು, ಅದೆಲ್ಲ ಸರಿ ಗೊತ್ತಾಯ್ತಲ್ಲ. ಇನ್ಮೇಲೆ ಯಾರಾದ್ರೂ ಪ್ಲಾಸ್ಟಿಕ್ ಎಲ್ಲಾದ್ರೂ ಬಿಸಾಡಿದಿರ್ತಲ್ಲ, ಇಲ್ಲ ಗ್ಯಾರಂಟಿನ ಪೊಲೀಸ್ ಕಂಪ್ಲೇಂಟ್ ಮಾಡುತ್ತೆ. ಗಾಯ್ಸ್, ಮಂಗ ಸಿಕ್ಕಿತ್ತಿಲ್ಲ ನೋಡಿ. You'll never love me like the way we used to be. Too far from Saturn, lost in the patterns. Where's the stars align so we could be free? Palms are sweaty, knees unsteady. I can't see my ಫೈನಲಿ ಗಾಯ್ಸ್, ನಾವು ಬಂದು ತಲುಪಿದ್ದೇವೆ ಕೊಡಚಾದ್ರಿಗೆ. ಜೀಪಲ್ಲಿ ಹೋಗುದು. ಈ ಜೀಪಲ್ಲಿ ಒಂದು ಗ್ರೂಪಿಗೆ 2,000 ರೂಪಾಯಿ, 350 ರೂಪಾಯಿ ಎಕ್ಸ್ಟ್ರಾ ಚೆಕ್ ಪೋಸ್ಟಲ್ಲಿ ಚಾರ್ಜ್ ಆಗುತ್ತೆ. ನಿಮಗೆ ಈ ಜೀಪಲ್ಲಿ ಹೋಗ್ಬೇಕಾದ್ರೆ 2,350 ರೂಪಾಯಿ ಆಗುತ್ತೆ 4 ಜನಕ್ಕೆ. ಒಳ್ಳೆ ಟೆಂಟ್ ಬಂದದ್ದು, ಮ್ಯಾಗಿ ಮಾಡಿ ಎಲ್ಲ ತಿಂಬ ಅಂದಳು. ಪರ್ಮಿಷನ್ ಇಲ್ಲ, ಏನು ಮಾಡೋದು ಗಾಯ್ಸ್. ಫುಲ್ ಎಂಜಾಯ್ ಆಗಿರುತ್ತೆ ಈ ವ್ಲಾಗ್. ಫುಲ್ ಕಂಪ್ಲೀಟ್ ಸ್ಕಿಪ್ ಮಾಡದೆ ನೋಡಿ. ಇನ್ನು ಸ್ಟಾರ್ಟ್ ಆಗುತ್ತೆ ನಮ್ದು. ಇನ್ನು ಆಗಿದ್ದಾಯ್ತು ನಮಗೆ. ಜೀಪಲ್ಲಿ ಎಂಜಾಯ್ಮೆಂಟ್ ಆಗಿರ್ಬೋದು, ಟ್ರೆಕ್ಕಿಂಗ್ ಆಗಿರ್ಬೋದು. ಇನ್ನು ವ್ಲಾಗ್ ಸ್ಟಾರ್ಟ್. ಇನ್ನು ಸ್ಕಿಪ್ ಮಾಡದೆ ನೋಡಿ. ಈಗ ಬಾಟಲ್ ತಗೊಂಡು ಹೋಗಿದ್ರಿ. ಈಗ ಟ್ರೆಕ್ಕಿಂಗ್ ಮಾಡುವಾಗ ಬಾಟಲ್ ತಗೊಂಡು ಹೋಗಿದ್ರೆ ನೀವು ಫಸ್ಟ್ ಪೇ ಮಾಡಬೇಕು 50 ರೂಪಾಯಿ. ಒಂದು ಬಾಟಲಿಗೆ 50 ರೂಪಾಯಿ ಆಗಿರುತ್ತೆ. ವಾಪಸ್ ನಿಮ್ಗೆ ದುಡ್ಡು ಸಿಗುತ್ತೆ. ಆ ಬಾಟಲ್ ತಗೊಂಡು ಹೋಗಿದ್ದ ಬಾಟಲ್ ನಮ್ಮ ಹತ್ರ ಇತ್ತ ಅಂತ ತೋರಿಸಿದ್ರೆ ನಿಮಗೆ ಆ ದುಡ್ಡು ನಿಮ್ಗೆ ವಾಪಸ್ ನಿಮ್ಮ ಕೈಯಲ್ಲಿ ಸಿಗುತ್ತೆ. ಅಂದರೆ ಅಲ್ಲಿ ಪ್ಲಾಸ್ಟಿಕ್ ಬಿಸಾಡುವಂಗಿಲ್ಲ. ಅಲ್ಲಿ ತನಕ ನೋಡ್ತಾ ಇರಿ, ಕಂಟಿನ್ಯೂ ಬ್ಲಾಗ್. ಓಕೆ, ರೆಡಿ ಗಾಯ್ಸ್? ಫೈನಲಿ ಗಾಯ್ಸ್, ನಾವೀಗ ಹೋಗ್ತಾ ಇದ್ದೇವೆ. ಎಲ್ಲಿಗೆ? ಕೊಡಚಾದ್ರಿಗೆ ಹೋಗ್ತಾ ಇದ್ದೇವೆ. 9 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ ಇಂದ ಫುಲ್ ಟ್ರೆಕ್ಕಿಂಗ್. ಈ ಜೀಪಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಜಂಪಿಂಗ್ ಜಪಾನ್, ಜಂಪಕ್ ಜಂಪಕ್, ಜಂಪಿಂಗ್ ಜಪಾನ್, ಜಂಪಕ್.
ನಿಮ್ದು ಹೆಸರ ಇಲ್ಲಿಂದ ಮತ್ತೆ ಎಲ್ಲಿಂದ ಪೆದ್ದ ನಮ್ದು ನೇಟಿವ್ ಇಲ್ಲಿಂದಾನೆ ನಾವು ಕುಂದಾಪುರದ ಕುಂದಾಪುರ ಕನ್ನಡಕ್ಕೆ ಎಂಬ ಹತ್ತು ನೋಡಿ ರೋಡ್ ನೋಡಿ ಮುಕ್ಕಾಲು ಗಂಟೆ ಜಂಪಿಕ್ ಜಪಾನ್ ಜಂಪಕ್ ಜಂಪಕ್ ಜಂಪಿಂಗ್ ಜಪಾನ್ ಜಂಪಕ್ ಜಂಪಕ್ ಇದೇ ಥರ ಆಗುತ್ತೆ. ಒಂದ್ಸರಿ ಆದ್ರೂ ವಿಸಿಟ್ ಮಾಡಿ. ಹೊಂಡ ಹೊಂಡ ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ, ಇವ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಗೆ ಒಂದು ರೌಂಡ್ ಕೊಡ್ತೀರಾ? ಒಂದು ರೌಂಡ್ ಲಾಸ್ಟ್ ಒಂದೇ ಹಿಂದೆ ಜೀರ್ಣ ಆಯ್ತಾ ಅಲ್ಲ. ಕರೆಕ್ಟ್ ಗಂಟೆ ಇಲ್ಲೇ ಅಲ್ಲಿ ಹೋಗ್ಬೇಕು ನಾವು. ಎಷ್ಟೊಂದು 10 ನಿಮಿಷ ಫೋಟೋ ಇಲ್ಲಿ ಫೋಟೋ ತೆಗಿಬಹುದು ಬೇಕಾದ್ರೆ 10 ನಿಮಿಷ ಬೇಕಾದ್ರೆ ವೇಟಿಂಗ್ ಮಾಡ್ತಾರೆ. ಫೋಟೋ ಎಂತವ್ರು ಬೇಕಾದ್ರೆ ತೆಗಿಬಹುದು. ಫೈನಲಿ ಗಾಯ್ಸ್ ಈಗ ಗೊತ್ತಾಗೋದು ಈಗ ಗೊತ್ತಾಗೋದು ನೋಡಿ. ಈಗ ಸ್ಟಾರ್ಟ್ ನಮ್ ಜರ್ನಿ. ವ್ಯೂ ನೋಡಿ. ಜರ್ನಿ ಸ್ಟಾರ್ಟ್. ಆಲ್ ದ ಬೆಸ್ಟ್ ಅಂತ ಹೇಳಿ ಕಮೆಂಟ್ ಅಲ್ಲಿ ಆಲ್ ದ ಬೆಸ್ಟ್. ಇದು ನೋಡಿ ಈಗಲೇ ವ್ಯೂ ನೋಡಿ. ವಾವ್, ಸೋ ಬ್ಯೂಟಿಫುಲ್. ಅದಲ್ಲ ನನಗೆ आशिकी अब तुम भी हो, चैन भी, मेरे दर्द भी, जिंदगी अब तुम भी हो. ಹೆಂಗ ಚಿರಿ ಅಂತ ಕೇಳ್ತಿ ಚಿರಿ. ನಮಸ್ತೆ. ಲೈವ್ ಅಲ್ಲ, ವಿಡಿಯೋ ಯೂಟ್ಯೂಬ್ ಚಾನಲ್ ಇಂದ. ಏನ ಅಜ್ಜು ಕ್ರಿಯೇಷನ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್. ಹೊಂಡ ಹೊಂಡ ಇನ್ನೂ ಮೇಲೆ ಐಕೆಲ್ಲ. ಫೈನಲಿ ಗಾಯ್ಸ್ ಬಂತು. ಫೈನಲಿ ಗಾಯ್ಸ್ ನಾವು ಬಂದು. ಇನ್ನೂ ಇತ್ತ ಸರ್ ಆರಾಗಿಲ್ಲ ಚೆನ್ನ ಮುಂದಿಟ್ಟ ಅರ್ಸತ್ಲಿ ನೋಡಿ. ಫೋಟೋ ಹಿಡ್ಕಲ್ಲ ದೇವ್ರೆ For the final gates to open to a new tomorrow. So finally we have reached here. You can see the view. Wow. Until we go there, we are not grateful. ನೀರು ತಗ ಬರಲಿಲ್ಲ. ನೀರಲ್ಲಿ ಬಿಟ್ಟು ಒಂದು ಗಾಂಡು ಮಸ್ತಿಲ್ಲ. ಬತ್ತೇ ಇಲ್ಲ. ಹಬ್ಬ 1.5 ಕಿಲೋಮೀಟ್ರ್ ನಡ್ಕೊ ಬಂತೆ. ಲಾಸ್ಟ್ ವ್ಯೂ ಯಾವ ಥರ ಇರುತ್ತೆ ಅಂತೇಳಿ
ನೋಡು. ವಾ, ಇವು ಒಳ್ಳೆ ಇರ್ಬೋದು ಅನ್ಸತ್ತೆ. ಕಾಂಬ ಮತ್ತೆ ಗೊತ್ತಿಲ್ಲ. ಚಾಪಿ ಚಾಪಿ ಆಗ್ತೈತಿ. ಫೈನಲಿ ವ್ಯೂ ಪಾಯಿಂಟಿಗೆ ಫೈನಲಿ ಸಾಧಿಸ್ಬಿಟ್ವಿ. ಇದು ನೋಡಿ, ಶಂಕರಾಚಾರ್ಯ ತಪಸ್ಸು ಮಾಡಿದ ಜಾಗ. ದೇವಸ್ಥಾನ, ಶಂಕರಾಚಾರ್ಯ ತಪಸ್ಸು ಮಾಡಿದ ಜಾಗ. I wish I could tell you that I want you here with me, but you'll never love me like the way we used to be. Too far from Saturn, lost in the patterns. Where's the stars align so we could be free? ಈಗ ನದಿ ಹತ್ರ ತಿಂಬ ಬಿಸಿ ನೀರು ಹಾಕಿ. ಇವ್ರ ಅಂಗಡಿಯವ್ರ ಪಾಪ ಫುಲ್ ಹೆಲ್ಪ್ ಮಾಡಿದ್ರು ಬಿಸಿ ನೀರಿಗೆ. ನಾವು ಪಾತ್ರೆ ತಗೊಬರಲಿಲ್ಲ, ಅದಕ್ಕೆ ಮಾಡಿ ಸ್ವಲ್ಪ ತಿಂಬ ಅಂತೇಳಿ ಅನ್ಸ್ಕೊಂಡಿದ್ದೆ. ಈ ಕಪ್ ನೂಡಲ್ಸಿಗೆ ಹಾಕಿ ಟೆಂಟ್ ಹಾಕಿ ಇಂಥ ಒಂದು ಮೂಮೆಂಟ್ ಎಲ್ಲ ಸಿಗುತ್ತಾ. ಫೈನಲಿ ಗಾಯ್ಸ್, ಟೆಂಟ್ ಅಂತೂ ನಾವು ಫಿನಿಶಿಂಗ್ ಮಾಡಿ ಬಾಬರಿಯಾ ಕೈಸೆ ಮನೆ. ಈ ಟೆಂಟಿಗೆ ಒಳ್ಳೆ ಟೇಸ್ಟ್ ಇತ್ತು ಮಾರೆ. Wish I could tell you that I want you here with me, but you'll never love me like the way we used to be. ಫೈನಲಿ ಗಾಯ್ಸ್, ಈಗ ನಾವು ಮನೆ ಹೋಗ್ತಾ ಇದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಖಂಡಿತ ಮಾಡಿ. ಅಲ್ಲಿ ತನಕ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.